ಮಿಂಕ್ ಮಾಡ್ಕೊಳ್ಳಲ್ಲ ಅಂತಾರೆ. ಅದಕ್ಕೆ ಇವತ್ತು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಹೆಲೋ ಮಂಗಳ ಅವರೇ. ಏನಿಲ್ಲ, ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಐ ಥಿಂಕ್ ಇಟ್ಸ್ ಲುಕಿಂಗ್ ಫ್ಯಾಬ್ಯುಲಸ್. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಸೊ ನಾನು ಮಾತಾಡೋಕ್ಕಾಗಲ್ಲ. ಐ ಥಿಂಕ್ ನಮ್ಮ ಆಡಿಯನ್ಸ್ ನೋಡಿ ಮೆಚ್ಚಬೇಕು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ಲರೂ ಇಟ್ಸ್ ಅ ಟೋಟಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ತುಂಬ ಖುಷಿ ಆಗ್ತದೆ. ಅಫ್ಕೋರ್ಸ್ ನನಗೆ ಅಂದರೆ ಐ ಆಮ್ ಬ್ಲೆಸ್ಡ್ ದಟ್ ವೇ. ನಮ್ಮ ಮಮ್ಮಿ ಇರ್ಬೋದು, ನಮ್ಮ ವಿನಯ್ ಇರ್ಬೋದು, ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಯಾವಾಗಲೂ ನನ್ನ ಜೊತೆಗಿರ್ತಾರೆ. ನನ್ನ ಕಸಿನ್ಸ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನಂಗೆ ತುಂಬ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ಐ ಹ್ಯಾವ್ ದ್ಯಾಟ್ ಸಪೋರ್ಟ್. ಥ್ಯಾಂಕ್ ಯು. ಪೌಡರ್ ಪೌಡರ್ ಎಲ್ಲ ಅಂದರೆ ನೀವು ನೋಡಿದಂಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಕನ್ಸಂಪ್ಷನ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ನಾವು ಬರೀ ಅದನ್ನು ಹೀಗೆ ಡೀಲ್ ಮಾಡ್ತೀವೋ ಅದ್ರ ಬಗ್ಗೆ ಮಾತುಕತೆ ನಡೆದಿದೆ. ಸೊ ಔಟ್ ಆ್ಯಂಡ್ ಔಟ್ ಕಾಮಿಡಿ. ನೀವೇ ನೋಡಿದ್ರಿ ಈಗ ಎಷ್ಟು ನಗ್ತಾ ಇದ್ರು ಅಂತ. ನನಗೆ ಅಂದರೆ ಅವ್ರ ನಗು ಕೇಳೋಕೆ ನಮಗೆ ಆನಂದ, ಯಾಕಂದರೆ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅನ್ಸುತ್ತಲ್ವ. ಸೊ ಐ ಆಮ್ ವೆರಿ ಹ್ಯಾಪಿ. ಇದೇ ಫಸ್ಟ್ ಶೋ, ಸೊ ದ ರೆಸ್ಪಾನ್ಸ್ ವಾಸ್ ಗ್ರೇಟ್. ಮುಂದೆ ನೋಡಬೇಕು, ನಾನು ಮುಂದೆ ನೋಡಬೇಕು. ಎಸ್, ಆಬ್ವಿಯಸ್ಲಿ ಅದೊಂದು ಖುಷಿಯಾದ ವಿಚಾರ ಅಲ್ವಾ ನಮಗೆ. ಆ್ಯಸ್ ಆ್ಯಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ ಏನು ಬೇಕು, ತುಂಬಿರೋ ಒಂದು ಥಿಯೇಟರ್ ಬೇಕು. ಸೊ ಅದನ್ನು ನೋಡೋಕೆ ತುಂಬ ಆನಂದ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ನಮ್ಮ ಎಲ್ಲ ಜೋಕಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಅದು ಖುಷಿ ಆಯಿತು ನಮಗೆ. ಅಂದರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಎಷ್ಟು ಎಫರ್ಟ್ ಹಾಕಿರ್ತೀವಿ, ಅದಕ್ಕೆ ಅವರು ನಕ್ಕಿ ಚಪ್ಪಾಳೆ ಹೊಡೆದ್ರೆ ಖುಷಿ ಆಗುತ್ತೆ. ಸೊ ಅದೇ ಥರ ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನು ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ. ಸರ್, ಘಮ ಪೌಡರ್ ಹವಾ ಹೇಗಿರುತ್ತೆ ನೆಕ್ಸ್ಟ್ ಅಂತ ಅದೇ ನೀವು ಕೇಳ್ತಾ ಇದ್ರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ, ಇವಾಗ ಗೊತ್ತಾಗಿರ್ಬೇಕು. ಅಪ್ಪಾಜಿ ಬನ್ನಿ. ಈ ಥರ ಸರ್, ಫೈನಲಿ ಹುಡುಗಿ ಸಿಕ್ಕಿದ್ರು ನಿಮಗೆ? ಬಂದ್ಬಿಡಿ ಬೀಗ ಊಟಕ್ಕೆ ಆಯ್ತು ಅಂತ. ಚಿತ್ರಮಂದಿರ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಹೌಸ್ಫುಲ್ ಆಗಿದೆ. ಅದೇ ಸಂತೋಷ. ಇವಾಗ ಅದೊಂದು ಅಲೆ ಎದ್ದಿದೆ. ಆ ಅಲೆಯಲ್ಲಿ ನಾವು ಎಲ್ಲ ಸರ್ಫ್ ಮಾಡ್ತಾ ಇದೀವಿ. ಮೊದಲ ಕನ್ನಡ ಸಿನಿಮಾ ಥಿಯೇಟರ್ ಜನ ಬಂದು ನೋಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಇವಾಗ ತುಂಬಾ ಜನ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ. ಹಾಗಾಗಿ ತುಂಬಾ ಜನ ಈಗ ಹೌಸ್ಫುಲ್ ಆಗಿ ಓಡ್ತದೆ ಎಲ್ಲ. ಕೃಷ್ಣ ಪ್ರೇಮ್ ಸಖಿ ಇರ್ಬೋದು, ದಿನೇಶ್ ಅವ್ರದ್ದು, ನಮ್ಮ ಪೌಡ್ರ್ ಇರ್ಬೋದು. ಇವಾಗ ಇತ್ತೀಚೆಗೆ ಇವತ್ತು ಬೆಳಗ್ಗೆ ಜನ ನೋಡಿದ್ರೆ ತುಂಬಾ ಕ್ರೌಡ್. ಬಗ್ಗೆ ಏನ್ ಹೇಳ್ತಾರೆ? ಹೌದು, ಇಲ್ಲ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ ತಿಂಗಳೆಲ್ಲ, ಯಾರು ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಇತ್ತು. ಇವಾಗ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಬರೋ ಸಿನಿಮಾನು ಎಲ್ಲ ಚೆನ್ನಾಗಿ ಓಡಲಿ. ಲಾಫಿಂಗ್ ಬುದ್ಧ ಬರ್ತಾ ಇದೆ, ಪೆಪ್ಪೆ ಬರ್ತಾ ಇದೆ. ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಓಡಲಿ ಅಂತ ಕೇಳ್ಕೊಂತೀನಿ. ಸರ್, ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಕೊಟ್ಟರೆ ಖಂಡಿತ ಜನವಾಗಿ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತಾರೆ ಸರ್. ಯಾವುದೇ 100% ಸರ್. ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರು ಒಂದು ಸರಿ ಮನಸ್ಸು ಮಾಡಿದ್ರೆ ಕನ್ನಡಿಗರನ್ನು, ಕನ್ನಡ ಜನತೆಯನ್ನು, ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ಈಗ ನಾವೆಲ್ಲ ಏನು ನಂಬ್ಕೊಂಡು ಹೇಳ್ತಿದ್ವಿ, ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ, ನಮ್ಮ ಜನ ಬೇರೆ ಇಂಡಸ್ಟ್ರಿಯೆಲ್ಲ ಎಷ್ಟು ಚೆನ್ನಾಗಿದೆ, ನಾವೆಲ್ಲ ಯಾಕೆ ನಮ್ಮ ಜನ ಯಾಕೆ ಹಿಂಗೆ ಅಂತ ಅವ್ರ ಮನಸ್ಸಿಗೆ ತೊಗೊಂಡ್ರು ಅದನ್ನ. ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ. ಯಾಕೆಂದರೆ ಸ್ಟ್ರಗಲ್ದಲ್ಲಿ ಎಷ್ಟು ಅಂತ ನೋಡ್ತೀರಾ, ಆಗಲ್ಲ. ಸೊ ಹಾಗಾಗಿ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮ ಚಿತ್ರ ಆಗಿರ್ಬೋದು, ನಮ್ಮ ದುನಿಯಾ ವಿಜಯದು, ನಮ್ಮ ಗೆಳೆಯ ಗಣೇಶಂದು ಕೃಷ್ಣನ್ ಪ್ರಣಯಸಖಿ ಆಗಿರ್ಬೋದು, ಇವತ್ತು ಪೌಡರ್ ಆಗಿರ್ಬೋದು, ನೀವೇ ನೋಡ್ತಿದ್ದೀರಾ. ಎಲ್ಲರೂ ಥಿಯೇಟ್ರಿಗೆ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಗೆಲ್ಲಿಸ್ಕೊಟ್ಟೇ ಕೊಡ್ತಾರೆ. ನನಗೆ ಎಲ್ಲ ಕನ್ನಡ ಸಿನಿಮಾಗಳು ಹೀಗೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ. ಸರ್, ಇನ್ನು ನೀವು ಸ್ವಲ್ಪ ನಗ್ಸಿದ್ ಸಾಕು ಅಂತಿದ್ದಾರೆ ಜನ. ಅಂದರೆ ಇನ್ನು ಸ್ವಲ್ಪ ನಮ್ಮ ಸೀರಿಯಸ್ ಆಗಿ ಏನಾದ್ರು ಬೇರೆ ಥರ ಬನ್ನಿ ಅಂತ ಹೇಳ್ತಿದ್ದಾರೆ. ಮುಂದೆ ಯಾವ್ದು ಹಿಂಗೆ ಕೇಳ್ತೀರಾ, ಸೀರಿಯಸ್ ಆದ್ರೆ ಹಂಗೆ ಕೇಳ್ತೀರಾ, ಯಾವ ಲೆಕ್ಕ? ಬ್ಯಾಕ್ ಟು ಬ್ಯಾಕ್ ನಗ್ಸಿದ್ದಾರೆ ಸರ್. ನಾನು ನೆಕ್ಸ್ಟ್ ಲಾಫಿಂಗ್ ಬುದ್ಧಲ್ಲ ಆ್ಯಕ್ಟ್ ಮಾಡಿದ್ದೀನಿ, ಅದನ್ನ ಬಂದು ನೋಡಿ ಮುಂದಿನ ವಾರ ರಿಲೀಸ್. ಅಲ್ಲೂ ಫುಲ್ ಲಾಫ್ ಇದೆ ಸರ್. ಹೆಸರೇ ಲಾಫಿಂಗ್. ಥ್ಯಾಂಕ್ ಯು. ಓಕೆ, ಎಲ್ಲರೂ ಈಗ ಅವರು KRG ಅವ್ರು ಏನೇನು ಡಿಸೈಡ್ ಮಾಡ್ತಾರೆ ಎಲ್ಲೆಲ್ಲಿ ಹೋಗೋದು ಅಂತ ಅಲ್ಲೆಲ್ಲ ಹೋಗ್ತೀವಿ. ಕೇಳಬೇಕು. ಭಾಗ ಒಂದೇ ಈಗ, ಭಾಗ ಎರಡು ಆಮೇಲೆ. ಓಕೆ ಸರ್. ನಿಮ್ಮದೇ ರಮೈಕ್ ತೊಗೊಳ್ಳಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.